ಯಾರ್ ಗುರು ಇಷ್ಟೊತ್ತಲ್ಲಿ ನೆಮ್ಮದಿಯಾಗಿ ನಿದ್ದೆನೂ ಮಾಡಕ್ ಬಿಡಲ್ಲ. ನಾನ್ ಯಾರು ಅಂತ ಗೊತ್ತಿರ್ಬೇಕಲ್ವಾ? ಮತ್ತೆ ಸ್ಪೆಷಲ್ ಆಗಿ ಪರಿಚಯ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಅನ್ಕೋತೀನಿ. ಏಯ್, ಯಾವಳೆ ನೀನು? ನಮ್ಮನೇಲಿ ನಿನಗೇನ್ ಕೆಲ್ಸ? ಹೋಗ್ತಾನೆ ಇಲ್ಲಿಂದ. ಈ ನಾಟಕ ಎಲ್ಲ ಬೇಡ. ನೀನ್ ಯಾರು ಅಂತ ನನಗೊತ್ತು, ನಾನ್ ಯಾರು ಅಂತ ನಿನಗೂ ಗೊತ್ತು. ಏಯ್, ಇವೆಲ್ಲ ಚೆನ್ನಾಗಿರಲ್ಲ. ಹೋಗು ಅಂದ್ರೆ ಹೋಗ್ತಾ ಇರ್ಬೇಕು. ಯಾವಳು ನಮ್ಮ ಮನೆ ಮುಂದೆ ಬಂದು ನಿಂತ್ಕೊಂಡು ಮಾತಾಡೋದು ಸರಿಯಾಗಿರಲ್ಲ. ಕಳಿಸ್ಕೊಂತಾ ಇರು. ಏಯ್, ಕಳ್ಚ್ಕೋ ಗಿಳ್ಚ್ಕೋ ಅಂತ ಕೆಡ್ದಾಗ ಮಾತಾಡಿದ್ರೆ ಕಾಲಲ್ಲಿರೋದನ್ನ ಕಳ್ಚಿ ಕೈಗೆ ಎತ್ಕೋಬೇಕಾಗುತ್ತೆ. ಮರ್ಯಾದೆ ಇರ್ಲಿ. ಏಯ್, ಯಾವನಿಗೆ ಆವಾಜ್ ಆಗ್ತಾ ಇದ್ಯಾ? ಹೋಗು ಅಂದ್ರೆ ಹೋಗ್ತಾ ಇರ್ಬೇಕು, ಇಲ್ಲ ಅಂದ್ರೆ ನಿನಗೆ ಊರಬ್ಬಾನೆ. ಹೋಗಲಿ. ನನಗ್ ಸತ್ಯ ಗೊತ್ತಾಗ್ಬೇಕು. ಏಯ್, ಸತ್ಯನೂ ಇಲ್ಲ ಏನೂ ಇಲ್ಲ. ಹೋಗು ಅಂದ್ರೆ ಹೋಗ್ತಾ ಇರ್ಬೇಕು. ಹೋಗ. ಇವತ್ ಸತ್ಯ ಗೊತ್ತಾಗ್ದೆ ಹೋಗೋ ಮಗಳೇ ಅಲ್ಲ. ನಿನ್ನೆ ತಪ್ಸ್ಕೊಂಡೆ, ಆದ್ರೆ ಇವತ್ ನಿನ್ನ ಬಿಡೋ ಮಾತು ಇಲ್ಲ. ಉತ್ತರ ಹುಡ್ಕೊಂಡು ಹೋಗಿದ್ದಾಳೆ ಅಂದ್ರೆ ಏನ್ರಿ? ಈ ಹುಡ್ಗಿ ಮತ್ತೆ ಅದೇನ್ ಮಾಡ್ಕೋತಾಳೋ ಏನೋ. ಬೇಗ ಮನೆಗ್ ಬಾ, ಸುತ್ತಾಡಿದ್ ಸಾಕು ಅಂತ ಸ್ವಲ್ಪ ಬೈಬೇಕಿತ್ತು. ಕಾಲ್ ಕಟ್ಟಾಗೋಯ್ತು ಆರ್ತಿ. ಅಲ್ಲ, ಉತ್ತರ ಅಂದ್ರೆ ಏನು? ಏನನ್ನು ಹುಡ್ಕೊಂಡು ಹೋಗಿದ್ದಾಳೆ? ಗೊತ್ತಿಲ್ಲ. ಬಹುಶಃ ಅವ್ರ ಅಪ್ಪ ಅಮ್ಮನ ಬಗ್ಗೆ ಏನಾರ ಗೊತ್ತಾಗಿರ್ಬೇಕು, ಅದಕ್ಕೆ ಹೋದ್ಲು ಅನ್ಸುತ್ತೆ. ಈಗ ಬರ್ತೀನಿ ಅಂದ್ಲಲ್ಲ, ಕೇಳಿದ್ರಾಯ್ತು ಬಿಡು. ಏನು? ನಕ್ಷತ್ರಂಗೆ ಅವ್ರ ಅಮ್ಮ ಅಪ್ಪ ಬಗ್ಗೆ ಗೊತ್ತಾಯ್ತಾ? ಅವ್ರನ್ನ ಹುಡ್ಕೊಂಡು ಹೋಗಿದಾಳ? ಗೊತ್ತಿಲ್ಲ ಪಾಪು. ಕಾಲ್ ಮಾಡಿದಾಗ ಉತ್ತರ ಬೇಕು, ಅದನ್ನ ಹುಡ್ಕೊಂಡು ಹೋಗ್ತಾ ಇದ್ದೀನಿ ಅಂತಂದ್ಲು. ಮೋಸ್ಟ್ಲಿ ಅವಳ ಪೇರೆಂಟ್ಸ್ ಬಗ್ಗೆ ಏನಾರ ಗೊತ್ತಾಗಿರ್ಬೇಕು, ಅದಕ್ಕೆ ಹೋಗಿದ್ದಾಳೆ ಅಂತ ನಾವೆಲ್ಲ ಅನ್ಕೊಂಡ್ವಿ. ಹಾ, ತಂದೆನಯ್ಯ. ಈ ಹುಡುಗಿನಯ್ಯ ತಂದೆ ಹೆಸರು ಹೇಳಿ ಪೂಜೆ ಮಾಡಿಸಿ ಅಂತ ಹೇಳಿದ್ದು. ಇಲ್ಲ ಪುರೋಹಿತ್ರೆ, ಅಂಕಲ್ ಅಂಕಲ್ ಹೆಸರಲ್ಲಿ ಪೂಜೆ ಮಾಡಿ ಅಂದಿದ್ದು, ತಂದೆ ಅಲ್ಲ. ಅಂಕಲ್ಲ ಇಲ್ವಲ್ಲ, ತಂದೆ ಅಂತ ಹೇಳಿದ್ದು. ನೀವೆಲ್ಲ ಗೊಂದಲ ಮಾಡ್ಕೊಂಡಿರ್ಬೇಕು. ಅವರು ನನ್ನ ಅಂಕಲ್ಲು, ಅಂದ್ರೆ ತಂದೆ ಸಮಾನ ಇದ್ದಂಗೆ. ಅವ್ರು ಚೆನ್ನಾಗಿರ್ಬೇಕು, ಅವ್ರ ಹೆಸರಲ್ಲಿ ಪೂಜೆ ಮಾಡಿಸಿ ಎಂದಿದ್ದು. ನನಗೇನ ನೀನು ತಂದೆ ಅಂತ ಹೇಳಿದ್ ನೆನಪು. ಇಲ್ಲಿ ಏನೋ ಸರಿ ಇಲ್ಲ. ಈ ನಕ್ಷತ್ರ ನೋಡ್ದಂಗಲ್ಲ. ಅವಳ ಮನ್ಸಲ್ಲಿ ಏನೋ ನಡೀತಿದೆ ತೋರಿಸ್ತಿಲ್ಲ ಅಷ್ಟೆ. ನನ್ಗಿದು ರೆಡ್ ಅಲರ್ಟ್. ನಾನು ಹುಷಾರಾಗಿರ್ಬೇಕು. ಇನ್ಮೇಲೆ ಅವಳ ಎವ್ರಿ ಮೂವ್ ಅಬ್ಸರ್ವ್ ಮಾಡ್ತೀನಿ. ರೀಸೆಂಟ್ ಡೇಸ್ ಅಲ್ಲಿ ಅವಳ ಬಿಹೇವಿಯರ್ ಯಾಕೋ ಚೇಂಜ್ ಆದಾಗ ಕಾಣಿಸ್ತದೆ. ಅವಳಿಗೇನಾದ್ರೂ ಇವಳೇ ರಿಯಲ್ ಅಪ್ಪ ಅಮ್ಮ ಅಂತ ಗೊತ್ತಾಗಿದ್ಯಾ? ನನ್ನ ಹತ್ರ ಹುಡುಗಾಟ ಆಡ್ಬೇಡ. ಡೈರೆಕ್ಟ್ ಆಗಿ ಸ್ಮಶಾನನೇ ಸೇರ್ತೀಯ. ಹೋಗೆ. ಸ್ಮಶಾನ ಸೇರೋದ್ ಹಾಗಿರ್ಲಿ, ಇವತ್ ನೀನು ಜೈಲ್ ಸೇರ್ತೀಯ. ಬರ್ದಿಟ್ಕೋ.
ಹೇಳು, ಇದರಿಂದ ಯಾರಿದ್ದಾರೆ? ಯಾರು ನಿನ್ ಕೈಲಿ ಕೆಲಸ ಮಾಡಿಸ್ತಿರೋದು? ಏಯ್, ಲಿಮಿಟ್ ಕ್ರಾಸ್ ಮಾಡ್ತಾ ಇದ್ಯಾ? ಬೇಡ, ಈ ಮನುಷ್ಯ ಸರಿಗಿಲ್ಲ. ಪಿತ್ತ ನೆತ್ತಿಗೇರ್ತು ಅಂದ್ರೆ ಒಂದೇ ಏಟು. ಹುಡುಗಿ ಅಂತಾನು ನೋಡಲ್ಲ, ಡೈರೆಕ್ಟ್ ಕೈಲಾಸ ಸೇರ್ಕೋತ್ಯಾ. ಏ, ಹೋಗಲ್ಲ. ನಿನ್ ಹಿಂದೆ ಇರೋ ಕೈ ಯಾವುದು ಅಂತ ಗೊತ್ತಾಗ್ದೆ ನಾನ್ ಇಲ್ಲಿಂದ ಒಂದ್ ಹೆಜ್ಜೆನೂ ಹೊರಗಿಡಲ್ಲ. ನನ್ನ ಅಂಕಲ್ ನಿನ್ಗೆ ಏನೋ ಮಾಡಿದ್ದಾರೆ. ಯಾಕೋ ಅಷ್ಟೊಂದು ದ್ವೇಷ? ಯಾಕೋ ಅವ್ರನ್ನ ಕೊಲೆ ಮಾಡಕ್ ನೋಡ್ದೆ? ನೀನ್ ಕೇಳಿದ್ರೆ ನಾನು ಹೇಳ್ಬಿಡ್ಬೇಕಾ? ಹೇಳಲ್ಲ, ನಾನ್ ಇವಾಗ ಹೇಳಲ್ಲ. ಏನೇ ಕಿತ್ಕೋತ್ಯಾ? ನನಗ್ ಗೊತ್ತೋ, ನಿನ್ಗೂ ಅವ್ರಿಗೂ ಯಾವ ಸಂಬಂಧನೂ ಇಲ್ಲ. ನೀನ್ ಬರೀ ಗೊಂಬೆ. ನಿನ್ನ ಆಡಿಸ್ತಿರೋರು ಯಾರೋ ಬೇರೆನೇ ಇದ್ದಾರೆ. ಅದ್ಯಾರು ಅಂತ ಹೇಳು. ನಿನಗ್ ಕೊಲೆ ಮಾಡಕ್ ಹೇಳ್ದವ್ರು ಯಾರು? ಯಾರು ಅದು? ಏಯ್, ವಾಯ್ಸ್ ಕಡಿಮೆ ಇಡೆ. ನೀನ್ ಎಷ್ಟು ಕಿರ್ಚಾಡಿದ್ರು ಅಷ್ಟೇ, ನನ್ನ ಹತ್ರ ನಿನಗ್ ಉತ್ತರ ಸಿಗಲ್ಲ. ಅವ್ರು ಯಾರು ಅಂತ ನಾನ್ ಹೇಳಲ್ಲ. ನೀನಾಗಿ ಒಪ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಈಗ್ಲೇ ಪೊಲೀಸ್ ಫೋನ್ ಮಾಡ್ತೀನಿ. ಏಯ್, ಯಾರೇ ನೀನು ಚೈಲ್ಡ್ ಚಪಾತಿ? ನೀ ಹುಡುಗಿರ್ ಇಷ್ಟೊಂದು ಸೀರಿಯಲ್ ನೋಡಿದ್ರು ಬುದ್ಧಿ ಬರಲ್ಲ ಅಲ್ಲ? ಅದ್ರಲ್ಲೂ ಹೀಗೆ ಈ ಹೀರೋಯಿನ್ಗಳು ನಾನೇನೋ ಸತ್ಯ ಕಂಡುಹಿಡಿತೀನಿ ಅಂತ ನುಗ್ತಾರೆ, ಆದ್ರೆ ವಿಲ್ಲನ್ ಕೈಗಳಲ್ಲಿ ಸಿಕ್ಕಾಕೊಂಡು ಸಾಯ್ತಾರೆ. ನೀನು ಅಷ್ಟೇ, ಪೊಲೀಸಿಗೆ ಫೋನ್ ಮಾಡ್ತೀನಿ ಅನ್ನೋ ಹಾಗಿದ್ದಿದ್ರೆ ಇಷ್ಟೊತ್ತಿಗಾಗ್ಲೇ ಮಾಡ್ಬಿಡ್ತಾ ಇದ್ದೆ. ಇಲ್ಲಿಗೆ ಬಂದು ನಾನು ಪೊಲೀಸಿಗೆ ಫೋನ್ ಮಾಡ್ತೀನಿ, ಅವ್ರ ತಾತಂಗ್ ಫೋನ್ ಮಾಡ್ತೀನಿ ಅಂತ ಹೇಳ್ತಿರ್ಲಿಲ್ಲ. ಅಲ್ಲಿವರೆಗೂ ನಾವೇನು? ಏಯ್, ಹೋಗೆಲ್ಲಿ. ಈ ಪೊಲೀಸ್ ಗಿಲೀಸು ಅಂತ ಹೇಳಿದ್ರೆ ಸರಿಗಿರಲ್ಲ. ತಲೆ ಕೆಟ್ರೆ ಸಾಕ್ಬಿಡ್ತೀನಿ, ಹೋಯ್ತಾ ಇರು. ಹೇಯ್, ಮಾಡ್ಬೇಡ ಅಂದ್ರು ಅದನ್ನೇ ಮಾಡ್ತೀಯ. ಮುಗೀತು ಕಣೆ, ಮುಗೀತು. ಇವತ್ತು ನಿನ್ನ ಕತೆ ಮುಗೀತು. ನೀನ್ ಏನೇ ಮಾಡಿದ್ರು ಎದುರ್ಕೋತೀನಿ ಅನ್ಕೋಬೇಡ. ಇವತ್ತೇನೇ ಆದ್ರೂ ನಿನ್ನ ಬಿಡಲ್ಲ. ನಾನು ಬಿಡಲ್ಲ. ನಿನ್ನ ಇವತ್ತು ಇಲ್ಲೇ ಮುಗಿಸ್ಬಿಡ್ತೀನಿ. ನೀನ್ ಎಲ್ಲಿ ಹೋದೆ, ಏನಾದೆ ಅನ್ನೋದು ಯಾವನಿಗೂ ಗೊತ್ತಾಗ್ಬಾರ್ದು. ನನ್ನ ಕೈ ಸಾಯ್ಬೇಕು ಅಂತಾನೆ ಇಲ್ಲಿವರೆಗೂ ಬಂದಿದ್ಯಾ. ಇಲ್ಲ ಅಂದ್ರೆ ಈ ಕೆಟ್ಟ ಧೈರ್ಯ ನಿನಗ್ ಬರ್ತಾ ಇರ್ಲಿಲ್ಲ. ಏಯ್, ಅಲ್ಲಾಡ್ಬೇಡ, ಸೈಲೆಂಟ್ ಆಗಿರೋ. ಇಲ್ಲಿಂದ ನೀನಲ್ಲ, ನಿನ್ನ ಬಾಡಿನೂ ಹೊರಗಡೆ ಹೋಗಲ್ಲ. ಇಲ್ಲ ಗುಂಡಿ ತೋಡಿ ಹೂತ್ ಹಾಕ್ಬಿಡ್ತೀನಿ. ಅಪ್ಪ, ಹಾ ಪಾಪು, ನನ್ಗೇನ್ ಮಾತಾಡ್ಬೇಕೋ ಗೊತ್ತಾಗ್ತಿಲ್ಲ ಅಪ್ಪ. ನಮ್ಮ ಹತ್ರ ಮಾತಾಡೋ ಯೋಗ್ಯತೆನ ಕಳ್ಕೊಂಡ್ಬಿಟ್ಟಿದ್ದೀನಿ. ಯಾಕೆ ಪಾಪು, ಏನಾಯ್ತು? ನಂಗೆ ಗೊತ್ತಪ್ಪ, ನಾನು ಏನೇ ಮಾಡಿದ್ರು ನೀವು ನನ್ನನ್ನ ಕ್ಷಮಿಸ್ಬಿಡ್ತೀರ. ಈಗ್ಲೂ ಅದನ್ನೇ ತಾನೇ ಮಾಡ್ತಿರೋದು. ಮಕ್ಳೆಷ್ಟೇ ದೊಡ್ಡ ತಪ್ಪು ಮಾಡಿದ್ರು ತಂದೆ ತಾಯಿ ಅದನ್ನ ಕ್ಷಮಿಸ್ತಾರೆ. ಆದ್ರೆ ಅದ್ ನೀವು ಒಂದ್ ಚಿಕ್ಕ ತಪ್ಪು ಮಾಡಿದ್ರು ನಾವು ಸುಮ್ಮನೆ ಬಿಡ್ತೀವ? ಈಗ ಏನಾಯ್ತು ಅಂತ ಹೀಗೆ ಮಾತಾಡ್ತಿದ್ಯಾ ಪಾಪು? I'm really ಸಾರಿ ಅಪ್ಪ. ನಿಮ್ಮನ್ನ ತುಂಬಾ ನೋಯಿಸಿದ್ದೀನಿ, ಹರ್ಟ್ ಆಗೋಗ್ ಮಾತಾಡಿದ್ದೀನಿ, ನಡ್ಕೊಂಡಿದ್ದೀನಿ. ನಿಮ್ಗೆ ಅಮ್ಮಂಗೆ ನಾನು ಒಳ್ಳೆ ಮಗಳಾಗೇ ಇಲ್ಲ. ಐ ನೋ ಇಟ್. ಛೇ, ನೀನ್ ಯಾಕೆ ಹಂಗ್ ಮಾತಾಡ್ತಿದ್ಯಾ? ನಾವ್ ಯಾವತ್ತೂ ಹಂಗಲ್ಲ ಅನ್ಕೊಂಡಿಲ್ಲ. ನೀನು ನಮ್ ರಾಜ್ಕುಮಾರಿ ಅಲ್ವಾ? ನಿನ್ ಬಗ್ಗೆ
ನಮಗ್ ಬೇಜಾರಾಗತ್ತಾ? ಅದು ನನ್ನ ದೊಡ್ಡತನ ಅಪ್ಪ. ಆದ್ರೆ ಏನೇನಾಯ್ತು ಅದನ್ನೆಲ್ಲ ನೆನೆಸ್ಕೊಂಡ್ರೆ ನನ್ನ ಮೇಲೆ ನನಗೆ ನಾಚಿಕೆ ಆಗತ್ತೆ. ಅದು ನಕ್ಷತ್ರನ ವಿಷಯಕ್ಕೆ ಅಂತ ಬುದ್ಧಿ ಆದ್ರೂ ನನಗೆ ಯಾಕೆ ಬಂತು ಗೊತ್ತಾಗ್ತಿಲ್ಲ ಅಪ್ಪ. ನಕ್ಷತ್ರನ ಲೈಫಲ್ಲಿ ಆಟ ಆಡ್ಬಿಟ್ಟೆ ಅಪ್ಪ ನಾನು. ನಿಮ್ ನಂಬಿಕೆಗೆ ಮೋಸ ಮಾಡ್ಬಿಟ್ಟೆ. ಇನ್ಯಾವತ್ತೂ ಹಾಗಾಗಲ್ಲ ಅಪ್ಪ. ನಿಮ್ ನಂಬಿಕೆಗೆ ಮೋಸ ಮಾಡಲ್ಲ. ದಯವಿಟ್ಟು ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೋಬೇಡಿ ಅಪ್ಪ. ದಯವಿಟ್ಟು ನನ್ನ ಕ್ಷಮಿಸ್ಬೇಡಿ. ನಕ್ಷತ್ರನ ನಾನು ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ. ತಪ್ಪು ನಮ್ಮಿಂದಾನೂ ಆಗಿದೆ ಪಾಪು. ನಕ್ಷತ್ರ ಈ ಮನೆಗೆ ಬಂದ್ಮೇಲೆ ಅವಳನ್ನ ಸ್ವಲ್ಪ ಜಾಸ್ತಿನೇ ಹಚ್ಕೊಂಡ್ಬಿಟ್ವಿ ಅನ್ಸುತ್ತೆ. ತಂದೆ ತಾಯಿ ಪ್ರೀತಿ ಮಗಳಿಗಿಂತ ಬೇರೆಯವ್ರ ಮೇಲೆ ಜಾಸ್ತಿ ಆದ್ರೆ ಮಗಳಿಗೆ ಅಸೂಯೆ ಆಗೋದು ಸಹಜ. ನಿಮಗೂ ಹಾಗೆ ಆಗಿದೆ ಅನ್ಸುತ್ತೆ. ಇಲ್ಲ ಅಪ್ಪ, ಅಂದ್ರೂ ಇಷ್ಟು ಚಿಕ್ಕ ವಿಷಯಕ್ಕೆ ಹೊಟ್ಟೆ ಕಿಚ್ಚಪಟ್ಕೊಂಡು ನಾನಿಷ್ಟೆಲ್ಲ ಮಾಡದ್ನ. ಐಮ್ ಅಶೇಮ್ಡ್ ಆಫ್ ಮೈ ಸೆಲ್ಫ್. ಇದ್ ನಾನೇನಾ? ಇದ್ ನನ್ನ ಪರ್ಸನಾಲಿಟಿನ? ನಾನು ಇಷ್ಟು ಚೀಪ ಅಂತ ನನ್ಗೆ ನನ್ ಮೇಲೆ ಅಸಹ್ಯ ಆಗ್ತಿದೆ. ಛೇ, ಹಾಗೆಲ್ಲ ಮಾತಾಡ್ಬೇಡ ಪಾಪು. ಕೆಲವು ಸತಿ ನಮಗ್ ಗೊತ್ತಿಲ್ಲದೆ ತಪ್ಪಾಗ್ಬಿಡುತ್ತೆ. ಆದ್ರೆ ಯು ನೋ ವಾಟ್, ನಿನ್ಗೆ ರಿಯಲೈಸ್ ಆಯ್ತಲ್ಲ, ದಟ್ ಈಸ್ ದ ಬೆಸ್ಟ್ ಪಾರ್ಟ್ ಆಫ್ ಇಟ್. ಐಮ್ ರಿಯಲಿ ಸಾರಿ ಅಪ್ಪ. ಇನ್ಯಾವತ್ತೂ ಇಂಥ ಚಿಕ್ಕ ಬುದ್ಧಿ ತೋರ್ಸಲ್ಲ.